HSC ಬನ್ನೇಟ ಸಭೆಗೆ ಬ್ರದರ್ ರಾಬರ್ಟ್ ಕ್ರೈವ್ ಅವರನ್ನು ನಾವು ಆತ್ಮಿಕವಾಗಿ ಸ್ವಾಗತ ಮಾಡುವವರಾಗಿದ್ದೇವೆ. ಎಲ್ಲರೂ ನಾವು ಚಪ್ಪಾಳೆ ತಟ್ಟುವಂತವರಾಗಿದ್ದೇವೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ ಒಂದೆರಡು ನಿಮಿಷ. ಏನು ಹೇಳಬೇಕು ಗೊತ್ತಿಲ್ಲ, ನಾನೇನು ಪ್ರಿಪೇರ್ ಮಾಡ್ಕೊಂಡು ಬಂದಿಲ್ಲ. ಆದರೂ ಕೂಡ ದೇವರು ಪವಿತ್ರಾತ್ಮರು ಏನು ಹೇಳಕ್ಕೆ ಬಯಸ್ತಾರೆ ಅದನ್ನು ನಾನು ಹೇಳ್ತೀನಿ. ನನ್ನ ಹೆಸರು ರಾಬರ್ಟ್ ಕ್ಲೈವ್ ಅಂದ್ಬಿಟ್ಟು ನಾನೊಂದು ಆ್ಯಕ್ಟಿವಿಸ್ಟ್ ಆ್ಯಂಡ್ ಸ್ಪೀಕ್ ಲೀಡ್ರು. 3 ಟೈಮು ಕಂಟೆಸ್ಟೆಡ್ ಇಂಡಿಪೆಂಡೆಂಟ್ MLA ಇನ್ ಶಿವಾಜಿನಗರು. ನಮ್ಮ ಕ್ರೈಸ್ತರಿಗೆ ಕರ್ನಾಟಕ ಮಟ್ಟದಲ್ಲಿ ಎಲ್ಲಾದರೆ ತೊಂದರೆಗಳಾದರೆ, ಚರ್ಚ್ಗಳ ಮೇಲೆ ಅಟ್ಯಾಕ್ ಆದರೆ, ಕ್ರೈಸ್ತರ ಅಭಿವೃದ್ಧಿ ಬಗ್ಗೆ, ಈ ಥರ ಡೆವಲಪ್ಮೆಂಟ್ ಬಗ್ಗೆ ಗೌರ್ಮೆಂಟಲ್ಲಿ ಕೆಲವೊಂದು ಕಾರ್ಯಗಳು ಏನಾದಿದ್ದರೆ ಮಾಧ್ಯಮದಲ್ಲಿ ನನ್ನ ಪ್ಯಾನಲ್ ಗೆಸ್ಟಾಗಿ ಕರೀತಾರೆ, ಡಿಸ್ಕಷನ್ಗೆ, ಡಿಬೇಟ್ಗೆ, ಈ ಥರ ಎಲ್ಲ. ರಾಬರ್ಟ್ ಕ್ಲೈವ್ ವಾಯ್ಸ್ ಫಾರ್ ರೈಟ್ಸ್ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ನಮ್ಮ ಮಾಹಿತಿ ನಿಮಗೆ ಗೂಗಲೇ ನಿಮ್ಗೆ ಕೊಡ್ತದೆ, ನಾವೇನು ಕೆಲಸಗಳು ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು. ಈಗ ಮುಂದಿನ ದಿನದಲ್ಲಿ ಬಂದು ವಿಚಾರ ಏನಂದರೆ, ಎಲೆಕ್ಷನ್ಗೆ ನಾವು ಕಂಟೆಸ್ಟ್ ಮಾಡಿರೋ ಉದ್ದೇಶ ಏನಂದರೆ, ನಾವು ಪ್ರೇಯರ್ ಮಾಡ್ತೀವಿ, ಪ್ರೇಯರಲ್ಲಿ ನಾವು ಎಲ್ಲದಕ್ಕಿಂತ ಮುಂಚೆ ಇರ್ತೀವಿ, ಸೇವೆ ಮಾಡ್ತೀವಿ, ಸೇವೆಯಲ್ಲಿ ನಮ್ಮನ್ನು ಯಾರೂ ಮೀರಕ್ಕಿಲ್ಲ ಅಂಥ ಸೇವೆಗಳು ಮಾಡ್ತೀವಿ. ಎಜುಕೇಷನ್ನು ನಂಬಿಟ್ರೆ ಬೇರೆ ಯಾರಿಲ್ಲ, ಆ ರೀತಿಯಲ್ಲಿ ಹೆಸರು ಗಳಿಸ್ಕೊಂಡಿದ್ದೀವಿ. ನಾನಾ ರೀತಿ ಎಲ್ಲ ನಾವು ಕಾರ್ಯ ಮಾಡ್ತೀವಿ. ಬಟ್ಟು ರಾಜಕೀಯ ಅಂತ ಬರುವಾಗ ಎಲ್ಲೋ ಒಂದು ಕಡೆ ನಾವು ನಮಗೆ ಒಂದು ಸ್ವಲ್ಪ ಅಸಮಾಧಾನ, ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಜಾಸ್ತಿ ಇರಲ್ಲ. ಹೇಳಕ್ಕೆ ಹೋದರೆ ನನಗೂ ಕೂಡ ಸುಮಾರು ಜನ ಹೇಳಿದ್ದು ಉಂಟು, ಅಲ್ಲ ರಾಜಕೀಯ ಎಲ್ಲ ಬೇಡ ಬಿಡಿ, ಅದೆಲ್ಲ ಬೇರೆ ಸುಳ್ಳು ಮೋಸ, ರಾಜಕೀಯನೇ ಅದು ಒಂಥರ ಒಳಿಸು, ಅದು ಇಲ್ಲ ಅಂತ ಹೇಳಿ ನಾವು ಕೂಡ ಆ ಥರನೇ ತಿಳ್ಕೊಂಡಿದ್ದೆ. ಆ್ಯಕ್ಚುಲಿ ಆ ಥರ ಆದರೆ, ಯಾಕಂದರೆ ಬೈಬಲಲ್ಲಿ ವಚನಗಳು ಇರ್ತಲ್ಲ, ಅಧಿಕಾರಿಗಳಿಗಾಗಿ ನೀವು ಪ್ರಾರ್ಥನೆ ಮಾಡಬೇಕು, ರಾಜಕಾರಣಿಗಳಿಗಾಗಿ ಪ್ರಾರ್ಥನೆ ಮಾಡಬೇಕು, ದೇಶಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ. ಆಮೇಲೆ ಸ್ವಲ್ಪ ಆಳವಾಗಿ ಬೈಬಲಲ್ಲಿ ನಾವು ಅಧ್ಯಯನ ಮಾಡುವಾಗ, ಈ ಥರ ಹಿರಿಯರು, ನಮ್ಮ ಪಾಸ್ಟರ್ಸು, ನಮ್ಮ ಪರವಾಗಿ ಪ್ರೇಯರ್ ಮಾಡೋರೆಲ್ಲ ಕೂಡ ಸ್ವಲ್ಪ ಅಧ್ಯಯನ ಮಾಡುವಾಗ, ಅಲ್ಲಿ ರಾಜ್ಯಗಳನ್ನ ಸೃಷ್ಟಿ ಮಾಡಿದೆ, ರಾಜ್ಯಗಳಿಗೆ ಅಭಿಷೇಕ ಕೊಡೋದೇ ದೇವರು, ರಾಜ್ಯಗಳನ್ನ ನೇಮಕ ಮಾಡೋದೇ ದೇವರು. ಹಾಗಾಗಿರುವಾಗ ನಮ್ಮ ದೇವರು ಇಷ್ಟು ದೊಡ್ಡ ದೇವರು, ಇಷ್ಟು ಶಕ್ತರಾಗಿದ್ದಾರೆ. ಈಗ ಅಬ್ರಾಮ್ ಅವ್ರ ಹಿಸ್ಟ್ರಿ ನೋಡಿದ್ರೆ, ದಾವಿದ್ ಅವರ ಚರಿತ್ರೆ ನೋಡಿದ್ರೆ, ಡ್ಯಾನಿಯಲ್ ಅವರ ಚರಿತ್ರೆ ನೋಡಿದ್ರೆ, ಇವರೆಲ್ಲ ನೋಡಿದ್ರೆ ದೇವರು ಇವ್ರನ್ನ ಆಯ್ಕೆ ಮಾಡಿ ಅಭಿಷೇಕ ಕೊಟ್ಟು ರಾಜ್ಯಗಳನ್ನ ಆಳುವ ಶಕ್ತಿ ಕೊಟ್ಟು ದೇವರು ನಡೆಸ್ತಾ ಇರುವಾಗ ಐ ಥಾಟ್ ಸಮ್ವೇರ್ ಯಾಕೆ ನಾವು ಮಾಡಬಾರ್ದು ಅನ್ನೋ ಒಂದು ಎರಡನೇದು ಏನಂದರೆ, ಕ್ರೈಸ್ತರ ಅಂದ ತಕ್ಷಣ ನಾವು ಸ್ವಲ್ಪ ಆರ್ಥಿಕ ವಿಷಯದಲ್ಲಿ ಭಾಳ ಹಿನ್ನಡೆ ಇರ್ತೀವಿ. ನಾವು ಜ್ಞಾನ, ವಿವೇಕ, ನಮಗೆ ಬುದ್ಧಿ, ಆಲೋಚನೆ ಮತ್ತು ನಮಗೆ ಆಸಕ್ತಿ ಎಲ್ಲವೂ ಇದ್ದರೂ ಕೂಡ ಬೇಡ ಬಿಡಿ, ಯಾಕೆ ಒಂಥರ ರಾಜಕೀಯ ಜಿಜ್ಜಾಜಿದ್ದಿ, ಒಂಥರ ನಮ್ಮ ಮನಸ್ಸಲ್ಲಿ ಬೇರೆ ಥರ ಇದೆ. ಒಬ್ಬೊಬ್ಬರು ಒಂದೊಂದು ಕಲ್ಪನೆಯಲ್ಲಿ ಇರ್ತೀರಾ. ಈಗ ನನಗೂ ಕೂಡ ನನ್ನ ಮನೇಲಿ ಹೇಳುವಾಗ, ನಾವು ಸ್ವತಃ ನಮ್ಮ ಅಣ್ಣಲ್ಲ ಕೂಡ ಹೇಳಿದ್ರೆ, ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಮ್ಮನ್ನ ಏನಾದರೂ ಮಾಡಿದ್ರೆ ಅವ್ರ ಮುಂದೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ ನಿಲ್ಲಕ್ಕಾಗಿಲ್ಲ, ನೀನು ಏನು ಲೆಕ್ಕಕ್ಕಿಲ್ಲ, ಏನಿಲ್ಲ, ಯಾವ ಪಕ್ಷ ಇಲ್ಲ, ಏನಿಲ್ಲ, ಇಂಡಿಪೆಂಡೆಂಟು, ಎಷ್ಟಿದೆ ನಿನ್ನ ಹತ್ರ, ಏನು ಅಂತ ಏನಿಲ್ಲ, ನೀನೇನು ಮಾಡ್ತೀಯಾ ಅಂತ. ಅವಾಗ ನನ್ನ ಮನಸ್ಸಲ್ಲಿ ಏನಂದರೆ, ದಾವಿದ ಬಂದು ಏನಿಲ್ಲ ಅಂದ್ರೂ ಕೂಡ ಗೋಲಿಯಾತ ಅಷ್ಟು ಎತ್ತರದಲ್ಲಿ ಇದ್ದು ಎಲ್ಲ ಬಲ, ಎಲ್ಲ ಶಕ್ತಿ, ಜನಶಕ್ತಿ, ಬಲ ಎಲ್ಲರೂ ಇದ್ದರೂ ಕೂಡ ದೇವರ ಶಕ್ತಿ ಮುಂದೆ ಅವನು ಏನು ಇಲ್ದ್ರೆ ಆಗ್ಬಿಟ್ಟಲ್ಲ. ಆದರೆ ದೇವರು ನಮ್ಮ ಮುಂದೆ ಇರುವಾಗ ನಾವು ಯಾಕೆ ಚಿಂತೆ ಪಡಬೇಕು? ನಾನು ಸುಮಾರು ಸಾಕ್ಷಿಗಳು ಕೇಳಿದುಂಟು. ಒಂದು 2 ನಿಮಿಷ ತಗೋಬೋದಾ ನಿಮ್ದು? ಏನು ತೊಂದರೆ ಇಲ್ಲಲ್ಲ. ನಾನು ಸುಮಾರು ಸಾಕ್ಷಿ ಕೇಳಿದುಂಟು. ಕಣ್ಣಿಲ್ದ್ರೆ ಅವನಿಗೆ ದೇವರು ದೃಷ್ಟಿ ಕೊಟ್ಟರು, ಮೂಗನ್ನು ದೇವರು ಮಾತಾಡೋ ಶಕ್ತಿ ಕೊಟ್ಟರು, ಕಿವುಡನಿಗೆ ಕೇಳುವ ಶಕ್ತಿ ಕೊಟ್ಟರು, ಕುರುಡನ್ನು ಎದ್ದು ನಡೆದಿದ್ದಾನೆ ಅಂತ ಹೇಳಿ, ಮತ್ತು ಸತ್ತಿರೋನ್ ಕೂಡ ಜೀವ ಕೊಟ್ಟಿದೆ ಅಂತ ಎಲ್ಲರಿಗೂ ಕೇಳಿದ್ವಿ. ಎಲ್ಲೂ ಕೂಡ ನಾವು ಬಂದು ರಾಜಕೀಯ ವ್ಯಕ್ತಿಗಳು ನನಗೆ MLA ಸೀಟ್ ಕೊಟ್ಟರು ದೇವರು, ನನಗೆ ಬಂದು ಮಿನಿಸ್ಟರ್ ಪೋಸ್ಟ್ ಕೊಟ್ಟರು ದೇವರು, CM ಆಗಿ ದೇವರನ್ನ ಮಾಡಿಸಿದ ಅಂತ ಸಾಕ್ಷಿಗಳು ಎಲ್ಲೂ ಕೇಳಿಲ್ಲ. ಅಂದರೆ ಲಿಮಿಟೆಡ್ ಗಾಡ ನಮ್ಮ ದೇವರು ಇಷ್ಟೇ, ಅಂದರೆ ಇದರಲ್ಲಿ ದೇವ್ರು ಕೆಲಸ ಮಾಡಲ್ಲ, ಇಲ್ಲಿ ಮಾತ್ರ ದೇವ್ರು ಕೆಲಸ ಮಾಡ್ತಾರೆ, ಇದ್ರಲ್ಲಿ ಏನಿದು ಅಂತ ಹೇಳಿ ಭಾಳ ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ, ಸ್ವಲ್ಪ ಅದ್ರ ಬಗ್ಗೆ ಭಾಳ ಯೋಚನೆ ಮಾಡಿ, ತದನಂತರ ನನಗೆ ಒಂದು ಕನಸು ಬಿತ್ತು. ಕನಸು ಅಂದರೆ ಹೇಗಿತ್ತಂದರೆ, ರೋಡಲ್ಲಿ ಬಂದು ಒಂದು ಬಾಟಲ್ ಪೀಸ್ ಬಿದ್ದಿದೆ. ಸುಮಾರು ಜನ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಹಿರಿಯರು, ವೃದ್ಧರು, ಕಣ್ಣು ಇಲ್ದಿರೋರೆಲ್ಲ ಆ ಕಡೆ ಹೋಗ್ತಾರೆ, ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ. ನಾನು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೀನಿ, ದೇವರೇ ಯಾರಾದರೂ ಒಬ್ಬರನ್ನ ಕಳಿಸು, ಅದನ್ನ ಎತ್ತಿ ಸೈಡಲ್ಲಿ ಹಾಕಕ್ಕೆ ಯಾರನ್ನೋ ಒಬ್ಬರು ಕಳಿಸು, ಯಾರು ಇಷ್ಟು ಜನ ಹೋಗ್ತಾ ಇದ್ದಾರೆ, ಯಾರಿಗೂ ಕೂಡ ಕಾಲೇಜ್ ಇಲ್ವಾ, ಯಾರಿಗೂ ಕೂಡ ಆ ಥರ ಇಲ್ವಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಹಿಂದ್ಗಡೆ ಬೆನ್ನಲ್ಲಿ ಯಾರು ತಟ್ಬಿಟ್ಟು ಅದೊಂಥರ ರೀತಿಯಲ್ಲಿ ಪವಿತ್ರಾತ್ಮರ ಥರ, ನಿನಗೆ ಕಾಲೇಜ್ ಇದೆ, ನೀನು ಹೋಗಿ ಎತ್ತು, ನೀನು ಯಾಕೆ ಬೇರೆಯವ್ರು ಬರಬೇಕಂತ ಪ್ರೇಯರ್ ಮಾಡ್ತಾ ಇದೆಯಾ ಅಂತ ಇದ್ದೀನಿ. ಆವಾಗ ನಾನು ತೀರ್ಮಾನ ಮಾಡಿದೆ, ವೈ ಕಾಂಟ್ ವಿ ಡೂ? ಎಸ್, ಇಟ್ ಇಸ್ ನಾಟ್ ಅಬೌಟ್ ದಿ ವಿನ್ನಿಂಗ್ ಆರ್ ಲೂಸಿಂಗ್, ಪಾರ್ಟಿಸಿಪೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಫೈನ್ ಅಂತ ಹೇಳಿ ಸಣ್ಣ ಪುಟ್ಟ ಸೇವೆಗಳೆಲ್ಲ ಮಾಡ್ಕೊಂಡು ಹಾಗೆ ಒಂದು ಸೇವೆಯಲ್ಲಿ ಬಂದು, ಆಮೇಲೆ ಒಂದು BPAC ಅನ್ನೋ ಒಂದು ಬೆಂಗಳೂರು ಪೊಲಿಟಿಕಲ್ ಆಕ್ಷನ್ ಕಮಿಟಿಯಲ್ಲಿ ತರಬೇತಿ ಪಡೆದು ಅಲ್ಲಿ ಗ್ರಾಜುಯೇಟ್ ಆಗಿ, ತದನಂತರ ಹ್ಯೂಮನ್ ರೈಟ್ಸು, ಮಹಿಳಾ ಸಂಘ, ಸುಮಾರು ಸಂಘಗಳ ಜೊತೆ ಎಲ್ಲ ಕೆಲಸ ಮಾಡ್ಕೊಂಡು ಹಾಗೆ ಮುಂದೆ ಬಂದು ಆಮೇಲೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋಣ ಅಂದ್ಬಿಟ್ಟು. ಆ್ಯಕ್ಚುಲಿ ನನ್ನ ಉದ್ದೇಶ ಬಂದು MLA ಎಲೆಕ್ಷನ್ ಕಂಟೆಸ್ಟ್ ಮಾಡೋದಲ್ಲ, ಕಾರ್ಪೊರೇಷನ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದಿತ್ತು. ಅವಾಗ ನನ್ನ ಮಿನಿಸ್ಟರ್ ಹೆಸರು ಹೇಳಲ್ಲ, ಭಾಳ ಪ್ರಭಾವಿ ಅವರು ನಮ್ಮನ್ನು ಕಂಟೆಸ್ಟ್ ಮಾಡೋಕ್ಕೆ ಭಾಳ ತೊಂದರೆ ಎಲ್ಲ ಕೊಟ್ಟು ಸ್ವಲ್ಪ ಅಡೆತಡೆಲ್ಲ ಆದಮೇಲೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ಇಷ್ಟು ಫೈಟ್ ಇದೆ ಅಂದರೆ ಓಕೆ ಫೈನ್ ಅಂತ ಹೇಳಿ MLA ಎಲೆಕ್ಷನ್ಗೆ ನಾನು ಹಾಕಿದೆ. ಏನು ಮಾಡೋದು ನೋಡೋಣ, ದೇವರು ನಮ್ಮ ಪರವಾಗಿದ್ದಾರೆ ಅಂದ್ಬಿಟ್ಟು. ಹಾಗಾಗಿ ಇಂಡಿಪೆಂಡೆಂಟ್ ಕ್ಯಾಟಗರಿಯಲ್ಲಿ 3 ಬಾರಿನೂ ಸತತವಾಗಿ ಇಂಡಿಪೆಂಡೆಂಟಲ್ಲಿ ಹೈಯೆಸ್ಟ್ ಓಟ್ ತೊಗೊಂಡಿದ್ದೀನಿ, ಒಳ್ಳೆ ಹೆಸರು ಗಳಿಸ್ಕೊಂಡಿದ್ದೀನಿ. ದೇವರು ನನ್ನ ಮುಖಾಂತರ ಇದೆ. ಇನ್ನೂ ಕೂಡ ಮುಂದಿನ ದಿನದಲ್ಲಿ ದೇವರು ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂತ ನಂಬಿಕೆಯಲ್ಲಿ ಹೋಗ್ತಾ ಇದ್ದೀನಿ. ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಇನ್ನು ಮುಂದಿನ ದಿನದಲ್ಲಿ ಚುನಾವಣೆ ಬರುವಾಗ ದಯವಿಟ್ಟು ನೀವು, ಯಾಕಂದರೆ ಕ್ರೈಸ್ತರಿಗೆ ಬಂದು ನಾನು ಎಲ್ಲಿ ಕೂಡ ಅದು ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ, ಯಾವ ಧರ್ಮದಲ್ಲಿ ಕೂಡ ಯಾವ ಒಂದು ಇದರಲ್ಲಿ ಕೂಡ ನಾನು ರಾಜಕೀಯ ವ್ಯಕ್ತಿಗಳಿಗೆ, ರಾಜಕೀಯಕ್ಕೆಲ್ಲ ಪ್ರಾರ್ಥನೆ ಮಾಡೋದೆಲ್ಲ ನೋಡಿಲ್ಲ. ಇಲ್ಲಿ ಪೆಟ್ಟು ತಿನ್ನೋದು ನಾವೇ, ಹೊಡೆತ ತಿನ್ನೋದು ನಾವೇ, ಚರ್ಚ್ಗಳು ಅಟ್ಯಾಕ್ ಆಗೋದು ನಮ್ಮನ್ನೇ ಹೊಡೆದು ಎಲ್ಲ ಒಂದು ಗತಿ ಮಾಡಿದ್ರು ಕೂಡ ಮಂಡಿ ಹಾಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಅವ್ರನ್ನ ಚೆನ್ನಾಗಿ ಇಕ್ಕಿದ್ದೇವೆ, ಒಳ್ಳೆ ರಾಜಕೀಯ ವ್ಯಕ್ತಿಗಳು ಬರಬೇಕು, ಹೀಗೆ ಹಾಗೆ ಅಂತ ಎಲ್ಲ ಪ್ರಾರ್ಥನೆ ಮಾಡೋದು ನಾವೇ. ಆದರೆ ಎಲ್ಲ ಮಾಡ್ತೀವಿ. ಸಾರಿ ಟು ಸೇ ದಿಸ್, ಮುಂದೆ ಅಂತೂ ಬರಲ್ಲ. ನಾವು ಗೌರ್ಮೆಂಟಲ್ಲಿ ಸ್ಕೀಮ್ಗಳು ಸಲಹೆಗಳಿದ್ರು ಅದನ್ನು ಬಳಸ್ಕೊಳ್ಳೋಕೆ ನಾವು ಬರಲ್ಲ. ನಮ್ಮ ಅಧಿಕಾರಿಗಳೇ ಹೇಳ್ತಾರಲ್ಲಿ, ನಮಗೆ ನಿಮ್ಮ ಕ್ರೈಸ್ತರು ಯಾವುದಲ್ಲಿ ಬರಲ್ಲ, ಅದರಲ್ಲಿ ಆಸಕ್ತಿ ತೋರಿಸೋದಿಲ್ಲ ಅವರು ಅಂತ ಹೇಳಿ. ನಮ್ಮ ಮುಂದಿನದಲ್ಲಿ ನಾವು ಅದನ್ನು ಅವೇರ್ನೆಸ್ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲೆಕ್ಷನಲ್ಲಿ 1-2 ಸೀಟ್ ಆದರೆ ಗೆದ್ದಿ ಕ್ರೈಸ್ತರ ಪರವಾಗಿ
ನ್ಯಾಯ ನೀತಿ ಪರವಾಗಿ, ಸಂವಿಧಾನದ ಪರವಾಗಿ, ಸಂವಿಧಾನದಲ್ಲಿ ನಮಗೆ ಎಲ್ಲ ರೀತಿಯಲ್ಲ ಹಕ್ಕು ಕೊಟ್ಟಿದ್ದಾರೆ. ದೇವರ ಬಗ್ಗೆ ಪ್ರಚೋದನೆ ಮಾಡೋಕ್ಕೆ, ದೇವರ ಬಗ್ಗೆ ಹೋಗಿ ಮಾತಾಡೋಕ್ಕೆ, ನಮ್ಮ ಸಾಕ್ಷಿಗಳು ಹೇಳೋಕ್ಕೆ, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ರಿಲಿಜನ್ನು, ಮತ್ತು ನಾವು ಅದನ್ನು ಪ್ರೊಕ್ಲೇಮ್ ಮಾಡೋದು, ಪ್ರಾಕ್ಟೀಸ್ ಮಾಡೋದು, ಎಲ್ಲ ರೀತಿಯಲ್ಲಿ. ಕಾರಣ ಏನಂದರೆ ಅಲ್ಲಿ ನಮ್ಮ ಪರವಾಗಿ ಮಾತಾಡೋರು ಒಳಗಡೆ ಯಾರು, ನಾವೆಲ್ಲರೂ ಓಟ್ ಹಾಕಿ ಒಳಗಡೆ ಕಳಿಸ್ಬಿಟ್ಟು ಹೊರಗಡೆಯಿಂದ ನೋಡ್ತಾ ಇರ್ತೀವಿ, ಯಾರಾದ್ರೂ ಮಾತಾಡ್ತಾರ ಕೇಳ್ತಾರ, ದೇವರೇ ಅವ್ರ ಮುಖಾಂತರ ಹೋಗಿ ಮಾತಾಡಿ, ಅವ್ರ ಮನಸ್ಸಲ್ಲಿ ಮಾತಾಡಿ ಅಂತ ಹೇಳ್ತಾ ಇದ್ದೀವಿ. ವಿನಯ ದೇವರೇ ನಮ್ಮಲ್ಲಿ ಯಾರಾದರೂ ಹೋಗಿ ನಿಂತು ಮಾತಾಡಬೇಕು, ಅಂಥವ್ರನ್ನ ದೇವರು ನಾವು ಆರಿಸ್ಕೋಬೇಕಂತ ಹೇಳಿ ನಾವು ಕೂಡ ಎಲೆಕ್ಷನ್ ಸಮಯದಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ಯಾರೋ ಬರ್ತಾರೆ. ಸುಮಾರು ಎಲೆಕ್ಷನ್ ಸಮಯದಲ್ಲಿ ನಿಮ್ಗೆ ಗೊತ್ತಿದೆ, ಎಲ್ಲ ರಾಜಕಾರಣಿಗಳು ಬರ್ತಾರೆ, ದೊಡ್ಡ ದೊಡ್ಡ ಕಥೆಗಳು ಹೇಳ್ತಾರೆ, ಸ್ಟೋರಿಗಳು ಹೇಳ್ತಾರೆ. ಅದೆಲ್ಲ ಕೇಳ್ಕೊಂಡು ನಾವು ನಂಬ್ಕೊಂಡು ಓಟ್ ಆಗೋಕ್ಕೆ ಮುಂಚೆ ನಾವು ಅವರ ಹಿನ್ನೆಲೆ ಏನಿದೆ, ಅವ್ರು ಖಂಡಿತವಾಗಿ ನಮ್ಮ ಪರವಾಗಿ ನಿಂತ್ಕೊಳ್ತಾರ, ಮಾತಾಡ್ತಾರ, ಎಲ್ಲಿ ಕೂಡ ನಮ್ಮನ್ನು ನಾವು ನಮ್ಮ ಸ್ವಾಭಿಮಾನವನ್ನು ಎಲ್ಲೋ 1000 ರೂಪಾಯಿ ನೋಟಿಗೂ ಇನ್ನೊಂದಿಗೂ ಮತ್ತೊಂದಿಗೂ ಮಾರ್ಕೋಬೇಡಿ ದಯವಿಟ್ಟು. ಅಂದರೆ ನಾನು ಜನರಲಾಗಿ ಹೇಳ್ತಾರೆ, ಯಾರು ಇಲ್ಲಿ ಇರೋರಿಗೆಲ್ಲ ಕೆಲವೊಮ್ಮೆ ಈ ಥರ ಆಗುವಾಗ ನಾವು ಕೂಡ ಇದ್ರ ಬಗ್ಗೆ, ಯಾಕಂದರೆ ಸಮಾಜವನ್ನು ಕಟ್ಟುವ ಜವಾಬ್ದಾರಿ ನಮ್ಮದು ಇದೆ. ದೇಶದಲ್ಲಿ ಶಾಂತಿಯಿಂದ, ಸಮಾಧಾನದಿಂದ, ಸೌಹಾರ್ದದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಅನ್ಯೂನ್ಯತೆಯಿಂದ, ಒಂದು ಐಕ್ಯತೆಯಿಂದ ಬದುಕುವ ಒಂದು ಮನಸ್ಸಿದೆ ಅಂದರೆ ಅದು ಕ್ರೈಸ್ತರು ಬಿಟ್ಟರೆ ಬೇರೆ ಯಾರಿಲ್ಲ ಅಂತ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ ನಾನು. ಹಾಗಾಗಿ ಮುಂದಿನ ದಿನಗಳಲ್ಲಿ ಚುನಾವಣೆಯನ್ನು ಇಲ್ಲಿ ಮಾತ್ರ ಇಲ್ಲ, ಕ್ರೈಸ್ತರಿಗೆ ಇರಲಿ, ಎಲ್ಲರಿಗೂ, ಸರ್ವ ಜನರಿಗೂ ಒಂದು ಶಾಂತಿಯ ತೋಟವಾಗಿ, ಸರ್ವ ಬದುಕು, ಸರ್ವರ ಒಂದು ಹಕ್ಕು, ಸರ್ವರ ಸಮ ಹಕ್ಕು ಬಾಳುವ ಅನುಗ್ರಹವನ್ನು, ಕೃಪೆಯು ಎಲ್ಲವೂ ದೇವರದ್ದು ಒದಗಿಸಿಕೊಡಲಿ ಅಂತ ಮುಂದಿನ ದಿನದಲ್ಲಿ ಪ್ರಾರ್ಥನೆ ಮಾಡಿ ಈ ಅವಕಾಶ ನನಗೆ ಒದಗಿಸ್ಕೊಟ್ಟಿದ್ರೆ ಈ ಒಂದು ವೇದಿಕೆ. ಮತ್ತು ನಮ್ಮ ಪಾಸ್ಟರ್ ಬಗ್ಗೆ ನಾನು ಹೇಳಕ್ಕೆ ಹೋದರೆ, ಪಾಸ್ಟರ್ ಒಂದು ಪರಿಚಯ ನನಗೆ ಭಾಳ ಒಂದು 15-20 ವರ್ಷದಿಂದ ಇದೆ. ಪಾಸ್ಟರ್ ಒಂದು ರೀತಿಯಲ್ಲಿ ಎಳೆ ಮರೆಸಿರೋ ಕಾಯ್ತಾರ, ವೆರಿ 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 ಹಂಬಲ್ ಸರ್ವೆಂಟ್ ಆಫ್ ಗಾಡ್. ಈ ಪಾಸ್ಟರ್ ಯಾವತ್ತೂ ಕೂಡ ಯಾರಿಗೂ ಒಂದು ಸ್ವಲ್ಪ ಜೋರಾಗಿ ಮಾತಾಡಿದ್ರು ಕೂಡ ನಾನು ಎಲ್ಲೂ ಕೇಳಿಲ್ಲ. ತುಂಬ ಸೈಲೆಂಟ್ ಅಂದರೆ ಸೈಲೆಂಟು. ನಾನೇ ಕೆಲವೊಮ್ಮೆ ಅವರ ಒಂದು ಸೇವೆಲ್ಲ ನೋಡುವಾಗ ವ್ಯಕ್ತಿ ಸ್ವಲ್ಪ ಜೋರಾಗಿ ಕೂಡ ಮಾತಾಡಲ್ಲ, ಆದರೆ ಸ್ಟೇಜಲ್ಲಿ ನಿಂತ್ಕೊಂಡ್ರೆ ಗರ್ಜಿಸುವ ಸಿಂಹ ಹಾಗೆ ದೇವರ ಬೆಂಕಿಯ ಒಂದು ಇದು ನಾನು ನೋಡಿದೆ. ಈಗ ನಾನು ಪಾಸ್ಟರ್ ಹತ್ರ ಮಾತಾಡುವಾಗ ಪಾಸ್ಟರ್ನ ಎಲ್ಲೋ ಏನು ನಾಟ್ ಟು ಪ್ಲೀಸ್ ಪಾಸ್ಟರ್, ಓಕೆ, ಪಾಸ್ಟರ್ನ ಮೆಚ್ಚಿಸುವಂತೆ ಅದರಲ್ಲಿ ಮಾತಾಡ್ತಾರೆ. ಟು ದ ಗ್ಲೋರಿ ಆಫ್ ಗಾಡ್ ಐ ಆಮ್ ಟಾಕಿಂಗ್. ದೇವರ ಅಭಿಷೇಕದ ಅಗ್ನಿನ ಅವರ ಮುಖಾಂತರ ನಾನು ನೋಡ್ತಾ ಇರುವಾಗ ದೇವರನ್ನು ಮಹಿಮೆ ಪಡಿಸಬೇಕು, ಅವರ ವಿಶ್ವಾಸವನ್ನು ಇನ್ನೂ ಕೂಡ ಎಚ್ಚರಿಸಬೇಕಾಗಿರೋ ಜವಾಬ್ದಾರಿ ನಮ್ದಾಗಿದೆ ಅಂತ ಹೇಳಿ ನನಗೆ ಬ್ರದರ್ ನವೀನ್ ನನಗೆ ಫೋನ್ ಮಾಡಿದ್ರು. ನಾನು ಯಾವುದೋ ಮೀಟಿಂಗ್ ಮುಗಿಸ್ಕೊಟ್ಟು ನಿನ್ನೆ ನಾನು ಯಾವುದೋ ಇದಕ್ಕೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು. ಅದು ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಬ್ರದರ್, ನೀವು ಪಾಸ್ಟರ್ ಕರೆದು ನಿಮ್ಮನ್ನು ಬರಬೇಕಂತೆ ನೀವು ಅಂತ ಹೇಳಿದ್ರು. ಏನು ದಿಢೀರ್ ಅಂತ ಕರೀತಾ ಇದ್ದಾರೆ, ಏನು ನನಗೇನು ಗೊತ್ತಾಗಿಲ್ಲ. ಮತ್ತೆ ಬೆಳಗ್ಗೆ ಫೋನ್ ಮಾಡಿದೆ, ನನ್ನೇ ಕರೀತಾ ಇದ್ದಾರಾ, ಆರ್ ಯು ಶ್ಯೂರ್ ದಟ್, ಕನ್ಫರ್ಮ್ ಆಯ್ತಾ? ಇಲ್ಲ ಫೋಟೋನ ತೋರಿಸಿದ್ದೀನಿ, ಕನ್ಫರ್ಮ್ ಮಾಡಿದ್ದೀನಿ ಅಂತ ಹೇಳಿದ್ರು. ಇಲ್ಲ ಏನೋ ಒಂದು ದರ್ಶನ ಆಗಿದೆ ಅಂತ ನಿಮಗಾಗಿ ಪ್ರಾರ್ಥನೆ ಮಾಡಬೇಕಂತ ಹೇಳಿದ್ದಾರೆ ಅಂತ ಹೇಳಿ. ಈ ನಡುವೆ ಸುಮಾರು ಸಭೆಗಳಲ್ಲಿ ಭಾಳ ವೈರಾಗ್ಯವಾಗಿ ಕ್ರೈಸ್ತರು ಪ್ರಾರ್ಥನೆ ಮಾಡ್ತಾರೆ. ಯಾಕಂದರೆ ನಮಗೆ ಅನ್ಯಾಯ ಆಗಿ ಮೋಸ ಆಗಿ ಇನ್ನೇನು ನಾವು ಜೀವ ಇದೆ ಅಷ್ಟೇ, ಸುಮ್ಮನೆ ಓಟ್ ಹಾಕೋಕ್ಕೋ ಇನ್ನೊಂದು ಸರ್ಕಾರಕ್ಕೆ ಒಂದು ಲೆಕ್ಕಾಚಾರದಲ್ಲಿದ್ದೀನಿ. ನಾವು ಯಾವ ಪವರನ್ನು ಯಾರು ಕೂಡ ನಮ್ಗೆ ಯಾವ ಸ್ಥಾನಮಾನ ಕೊಡೋದು, ಮತ್ತು ಎಲ್ಲೇ ಹೋದ್ರೂ ಕೂಡ ನಮ್ಮ ಮಾತಿಗೆ ಕಿಂಚಿತ್ತು ಕೂಡ ಯಾರು ಕೂಡ ಗೌರವ ಕೊಟ್ಟು ನೀವು ಕ್ರೈಸ್ತರು ಸೇವೆ ಮಾಡೋರು ದಯವಿಟ್ಟು ಕೂತ್ಕೊಳ್ಳಿ ಅಂತ ಹೇಳೋರು ಯಾರಿಲ್ಲ. ಒಂಥರ ನಮ್ಮನ್ನು ನಿಂದಿಸೋದು, ಅವಮಾನಿಸೋದು, ನಾವು ಯಾವ ರೀತಿಯಲ್ಲಿ ಆಗಿದೆ ಅಂದರೆ ಭಾಳ ಚಿಕಿತ್ಸೆ. ನಾನು ಹೇಳ್ತೀನಲ್ಲ, ನಮ್ಮ ಜನಗಳು ನೋಡುವಾಗ ದುಃಖ, ವೇದನೆ, ಕಣ್ಣೀರು, ಚಿಕಿತ್ಸೆ, ನಿರಾಶೆ ಭಾಳ ಇದರಿಂದ ಇದ್ದಾರೆ. ದಯವಿಟ್ಟು ನಿಮ್ಮ ಎಲ್ಲರ ಪ್ರಾರ್ಥನೆಯೂ ಮುಖ್ಯ. ಅದೇ ರೀತಿಯಲ್ಲಿ ಪ್ಲೀಸ್ ಪುಟ್ ಯುವರ್ ಫೇತ್ ಇನ್ ಟು ಆ್ಯಕ್ಷನ್. ನೀವು ಓಟ್ ಹಾಕುವಾಗ್ಲೂ ಜನಪ್ರತಿನಿಧಿ ನಮ್ಮ ಪರವಾಗಿ ಮಾತಾಡ್ತಾರೆ, ಅವ್ರು ಬರುವಾಗಲೂ ನೀವು ಅವ್ರಿಗೆ ಕೇಳಿ, ಪ್ರಶ್ನೆಗಳು ಕೇಳಿ, ನೋಡಿ ನಮ್ದು ಇಂಥ ಸಮಸ್ಯೆಗಳಿದೆ, ಇದನ್ನೆಲ್ಲ ಪರಿಹಾರ ಮಾಡ್ತೀರಾ ಅಂತ ಹೇಳಿ. ಮತ್ತು ನಿಮ್ಮ ಪಾಸ್ಟರ್ಸ್ ಇರಲಿ, ಯಾರು ಸಿಸ್ಟರ್ಸ್, ಇವಾಂಜಲಿಸ್ಟು, ತಿಳುವಳಿಕೆ ಇರೋರಿಗೆ ಕೇಳಿ, ಈ ಥರ ನಾವು ಇವ್ರಿಗೆ ಓಟ್ ಮಾಡ್ಬೋದಾ, ಇಂಥ ವಿಷಯಗಳು. ಯಾಕಂದರೆ ಇದು ನಿಮ್ಮ ವೈಯಕ್ತಿಕ ವಿಷಯ ಬಿಟ್ಟಿದ್ದು, ಗೊತ್ತಿಲ್ಲ ಅಂದರೆ ಕೇಳಿ, ನಿಮ್ಗೆ ಗೊತ್ತಿಲ್ಲ ಅಂದರೆ ಇವನ್ನೆಲ್ಲ ಕೇಳೋದು ಒಂದು ಉತ್ತಮ. ಸೊ ದಯಮಾಡಿ ಈ ವಿಚಾರಕ್ಕಾಗಿ ಮುಂದಿನ ದಿನ ಎಲೆಕ್ಷನಲ್ಲಿ ಒಂದು ಒಳ್ಳೆಯ ವ್ಯಕ್ತಿಗಳು, ಕರೆಕ್ಟ್ ಆಗದಿರೆ ಕ್ರೈಸ್ತರು ಮಾತ್ರ ಅಲ್ಲ, ಎಲ್ಲರ ಜನಗಳಿಗೂ ನ್ಯಾಯವಾಗಿ ಸಿಕ್ಕುವಾಗಿ ಎಲ್ಲ ಮೂಲಭೂತ ಸೌಕರ್ಯಗಳು, ಅಧಿಕಾರಗಳು ಎಲ್ಲರಿಗೂ ಸಿಕ್ಕಲಿ ಅಂತ ಹೇಳಿ ಅದಕ್ಕಾಗಿಯೂ ಪ್ರಾರ್ಥನೆ ಮಾಡಿ ಈ ಅವಕಾಶವನ್ನು ಕೊಟ್ಟಿರೋ ದೇವರಿಗೆ, ನನ್ನ ಕರೆದಿರೋ ಪಾಸ್ಟರ್ಗೆ, ಎಲ್ಲರಿಗೂ ನಾನು ಇಲ್ಲಿರೋ ನಿಮ್ಮ ಕೂಡ ಪೇಷನ್ಸ್ ಆಗಿ ನೀವು ಕೇಳಿದೆ. ನಿಮ್ಮ ಬಂದಿರೋ ಎಲ್ಲ ಉದ್ದೇಶವನ್ನು ದೇವರು ಹೃದಯದಿಂದ ನಾನು ನಿಮ್ಮನ್ನು ಆರಿಸ್ತೀನಿ, ದೇವರು ನಿಮ್ಮನ್ನೆಲ್ಲ ಬೈಕನ್ನು ಆಶೀರ್ವದಿಸ್ತೀನಿ ಅಂತ ಕಳಿಸಿ ಯೇಸುವಿನ ನಾಮದಲ್ಲಿ ನಾನು ಈ ಕಾರ್ಯವನ್ನು ಒಪ್ಪಿಸಿ ಬಿಡ್ತೇನೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಅದನ್ನು ತಿಳಿಸ್ತೇನೆ. ನಿಮ್ಮೆಲ್ಲರೂ ನೋಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಈ ಒಂದು ಸ್ಥಳದಲ್ಲಿ ಆರಾಧನೆ ನಡೆಸುವುದಕ್ಕೆ ಸಹಾಯ ಮಾಡ್ತಿರುವಂಥ ಮತ್ತು ಇದನ್ನು ನಡೆಸ್ತಾ ಇರುವಂಥ ಪಾಸ್ಟರ್ ರಾಂಬಾಬು ಅವರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಮತ್ತು ಈ ಕೂಟದ ಯಜಮಾನ, ಒಡೆಯ, ಹೀರೋ ಯೇಸು ಕ್ರಿಸ್ತನಿಗೆ ಒಂದನ್ನು ತಿಳಿಸ್ತೇನೆ. ಹಲ್ಲೆಲೂಯಾ. ಬ್ರದರ್ ರಾಬೋಟ್ ಎಂಬುದಾಗಿ ಅನೇಕ ವರ್ಷಗಳಿಂದ ಇವರನ್ನು ನೋಡಿದ್ದೇನೆ, ಇವರ ಜೊತೆಯಲ್ಲಿದ್ದೇನೆ, ಇವರ ಕಾರ್ಯಗಳನ್ನು ನೋಡಿದ್ದೇನೆ. ಸೋನಾ ಚಾನಲ್ ಆಗಿರ್ಬೋದು, ಇವರ ಡಿಬೇಟ್ ಕರೀತಾರೆ, ಮಾತಾಡ್ತಾರೆ. ಸೊ ಬೇರೆ ಇವರಲ್ಲಿ ಒಂದು ಭಾರ ಏನಿದೆ ಅಂದರೆ, ನಾನು ನೋಡೋ ಪ್ರಕಾರ ಬಡವರಿಗಾಗಿ ನಾವು ಕೋವಿಡ್ ಟೈಮಲ್ಲಿ ಜನ ಹೊರಗಡೆ ಬರ್ತಾ ಇರಲಿಲ್ಲ, ಆದರೆ ಇವರು ಲಕ್ಷಾಂತರ ರೂಪಾಯಿ ಸ್ವಂತ ದುಡ್ಡನ್ನು ಕೊಟ್ಟು ಆಹಾರ ತೆಗೆದುಕೊಂಡು ಪ್ರತಿಯೊಬ್ಬರು ರೋಡಲ್ಲಿ ನಿಂತ್ಕೊಂಡು ಹೋಗಿ ಮನೆಗೆ ಹೋಗಿ ಜನಗಳನ್ನು ಸಂತೈಸಿದ್ದಾರೆ. ಅಲ್ಲಿ ಒಂದು ಚಪ್ಪಾಳೆ ತಟ್ಟೆ ನಮಗಾಗಿ. ಅಷ್ಟಲ್ಲದೆ ಇವ್ರಿಗೊಂದು ಭಾರ ಕೊಟ್ಟಿದ್ದಾರೆ ದೇವರು, ಬಡವರಿಗಾಗಿ ಏನಾದರೂ ಮಾಡಬೇಕು, ಒಳ್ಳೆ ರಾಜಕೀಯ ತರಬೇಕು, ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಭಾರನ ದೇವರು ಇವ್ರಿಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಇದಕ್ಕೋಸ್ಕರ ಡೆಡಿಕೇಟ್ ಆಗಿ ಪ್ರತಿಯೊಬ್ಬರ ಹತ್ರ ಹೋಗಿ ದೇವರ ರಾಜ್ಯದ ಬಗ್ಗೆ ಮಾತ್ರ ಅಲ್ಲ, ದೇವರ ಸೇವೆ ಬಗ್ಗೆ ಮಾತ್ರ ಅಲ್ಲ, ನಮಗೂ ಸಹ ಅಧಿಕಾರ ಇದೆ, ನಾವು ಸಹ ಈ ದೇಶದ ಮಕ್ಕಳು, ನಾವು ಸಹ ಎಲೆಕ್ಷನ್ ನಿಲ್ಬೋದು, ನಾವು ಸಹ ರಾಜಕೀಯ ಮಾಡ್ಬೋದು, ಬಡವರಿಗೆ ಸಹಾಯ ಮಾಡ್ಬೋದು ಎಂಬ ಒಂದು ಛಲದಿಂದ ಅವ್ರು ಇವತ್ತಿದ್ದಾರೆ. ಹಲ್ಲೆಲೂಯಾ.
ನಾನು ಕಳೆದ ದಿನ ನಾನು ಮೆಡಿಟೇಷನ್ ಮಾಡಬೇಕು, ದೇವ್ರು ಕೆಲವೊಂದು ತೋರಿಸ. ಲಾಸ್ಟ್ ಟೈಮ್ ನಾವು 1 ಮಂತ್ ಲಾಸ್ಟ್ ಮಂತ್ ಹಿಂದೆ ಪ್ರಕಾಶ್ ಅಲ್ಮಡಿ ದೇವ್ರು ತೋರಿಸಿದ್ರು. ನೈಟ್ 11:30 ಪ್ರೇಯರ್ ಮಾಡ್ತಾ ಇದ್ದೀನಿ. ದೇವ್ರು ಹೇಳಿದ್ರು ಪ್ರಕಾಶ್ ಅಲ್ಮಡಿನ ಕರೆಸು, ಅವ್ರನ್ನ ಅಭಿಷೇಕ ಮಾಡಿ ಕಳಿಸು, ನೆಕ್ಸ್ಟ್ ಲೆವೆಲ್ಗೆ ಅವ್ರನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ಇವತ್ತು ಇವ್ರನ್ನ ನಾನು ಯಾಕೆ ಕರೆಸ್ತೆ ಅಂದರೆ, ಬ್ರದರ್, ದೇವ್ರು ನನಗೆ ಏನು ಹೇಳಿ ನಿಮ್ಮ ಬಗ್ಗೆ ಅಂದರೆ, ದಾವೀದನು ಚಿಕ್ಕ ವಯಸ್ಸಿನಿಂದಲೂ ತಂದೆ ಕುರಿಗಳನ್ನು ಕಾಯ್ತಾ ಇದ್ದ. ಅವನು ಕುರಿಗಳನ್ನು ತೆಗೆದುಕೊಂಡು ಹೋಗೋದು, ಕಾಯೋದು, ತೆಗೆದುಕೊಂಡು ಬರೋದು, ಹೋಗೋದು, ಅದರ ಜೊತೆಯಲ್ಲಿರೋದು, ಅವುಗಳನ್ನು ಕಾಯೋ ಕೆಲಸ ಮಾಡ್ತಾ ಇದ್ದ. ದೇವರು ಆತನನ್ನು ನೋಡಿದರು. ಮೊದಲು ಅವನಿಗಿದ್ದಂಥ ಒಂದು ಆಸೆ ಏನಂದರೆ, ತಂದೆಯ ಕುರಿಗಳು, ಅವನದಲ್ಲ, ತಂದೆಯ ಕುರಿಗಳನ್ನು ಅವನು ಕಾಯುವಾಗ ಅದರ ಮೇಲೆ ಅವನಿಗೊಂದು ಕಾಳಜಿ ಇತ್ತು. ಯಾವುದಂದರೆ ಸಿಂಹಗಳು ಅವುಗಳ ಮೇಲೆ ಬಿದ್ದು, ತೋಳುಗಳು ಅವುಗಳ ಮೇಲೆ ಬಿದ್ದು ಅವುಗಳನ್ನು ನಾಶ ಮಾಡ್ತಾ ಇದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಿ, ಸಿಂಹ ನನ್ನನ್ನು ಕೊಂದುಬಿಡುತ್ತೆ, ಇವು ನನ್ನನ್ನು ಮಾಡಿಬಿಡುತ್ತೆ, ತೋಳ ನನ್ನನ್ನು ಸಾಯಿಸ್ಬಿಡುತ್ತೆ, ನನ್ನನ್ನು ನಿರಾಕರಿಸಿ ಅವುಗಳ ಮೇಲೆ ಬಿದ್ದು ಅವುಗಳನ್ನು ಓಡಿಸಿ ಕುರಿಗಳನ್ನು ಅವನು ಪ್ರೊಟೆಕ್ಟ್ ಮಾಡ್ತಾ ಇದ್ದ. ಸೊ ದೇವರು ನಿಮ್ಗೆ ಆ ಸೇವೆ ಕೊಟ್ಟಿದ್ದಾರೆ. ಅವನು ಎಷ್ಟೇ ವರ್ಷ ಅವನು ಮಾಡ್ತಾ ಹೋದರೂ ಅವನು ಕುರಿಗಳು ಹೆಚ್ಚಾಯಿತು. ಒಂದು ದಿನ ಬಂತು ಅವನ ಲೈಫಲ್ಲಿ, ಅವನ ಮೇಲೆ ಸಮುವೇಲನ ಅಭಿಷೇಕ ಮಾಡುವಂಥ ದಿನ ಬಂತು. ಆ ದಿನ ಇವತ್ತು ನಿಮಗೆ ಬಂದಿದೆ ಬ್ರದರ್. ಅದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನು ಇಲ್ಲಿ ಕರೆಸಿರೋ ಉದ್ದೇಶ ಏನಂದರೆ, ನೋಡಿ, ಒಂದು ಸಾರಿ ಅನೈಂಟಿಂಗ್ ಅವನ ಮೇಲೆ ಬಂದಾಗ ದೇವ್ರು ನೋಡಿದ್ರು, ಕುರಿಗಳನ್ನೇ ಇಷ್ಟು ಕಾಳಜಿಯಿಂದ ನೋಡುವ ಇವನ ನಾನು ಅಭಿಷೇಕ ಮಾಡ್ತೇನೆ. ಇವನೇನು ಮಾಡ್ತಾನೆ, ಇಸ್ರಾಯೇಲ್ಗೆ ಅರಸನಾಗ್ತಾನೆ. ಅವನ ಅರಸನಾಗಿದ್ದು ಅವನ ಪ್ರಯಾಸ ಅಲ್ಲ, ಅವನ ಅರಸನಾಗಿದ್ದು ಅಭಿಷೇಕ ಮಾಡಿದ್ದು. ಅವನ ಮೇಲಿಂದ ಅಭಿಷೇಕ ಅವನ ಅರಸನಾಗಿ ಮಾಡ್ತು. ಇವತ್ತು ಯಾಕೆ ದೇವರು ಹೋಲಿಸ್ಬಿಟ್ಟು ನನ್ನ ಜೊತೆ ಮಾತಾಡಿದ್ರೆ ಅಂದರೆ, ಇವತ್ತು ನಿಮ್ಮ ಮೇಲೆ ಮಾಡುವಂಥ ಅಭಿಷೇಕ ನಿಮ್ಮನ್ನು ನೀವು ಇಷ್ಟಪಡೋ ಜಾಗದಲ್ಲಿ ಒಬ್ಬ ಅರಸನಾಗಿದೆ ನಿಲ್ಲಿಸ್ತಾರೆ. ಯಾವ ರೀತಿ ನಿಲ್ಲಿಸ್ತಾರೆ, ಇದು ಹೆಂಗಾಯಿತು, ಈ ಜನಗಳು ನನ್ನ ಹತ್ರ ಬಂದು ಹೆಂಗೆ ಸೇರ್ಕೊಳ್ತಾರೆ, ಪಕ್ಷದವ್ರು ನನ್ನ ಹತ್ರ ಹೆಂಗೆ, ನಿಮ್ಗೆ ಗೊತ್ತಾಗಲ್ಲ. ನಿಮ್ಗೆ ಯಾವ ರೀತಿ ಡೋರ್ ಓಪನ್ ಆಗ್ತದೆ ನೋಡಿ. ಅವನಿಗೆ ಡೋರ್ ಓಪನ್ ಆಗಿ ಸ್ಟಾರ್ಟ್ ಆಯಿತು. ಯಾರಿಗೆ? ದಾವೀದನಿಗೆ ಅಭಿಷೇಕ ಬಂತು, ಡೋರ್ ಓಪನ್ ಆಯಿತು. ಅವನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ. ನಿಮಗೆ ಓಪನ್ ಆಗುವಂಥ ಡೋರ್ಗಳು ಅದು ಯಾವುದೇ ಪಕ್ಷ ಆಗಿರ್ಬೋದು, ಇಂಡಿಪೆಂಡೆಂಟ್ ಆಗಿರ್ಬೋದು. ನನಗೆ ಅನಿಸ್ತದೆ ಹೋಲಿಸ್ಬಿಟ್ಟು ನನಗೆ ಏನು ಹೇಳ್ತಾರೆ, ನಿಮ್ಗೊಂದು ಪಕ್ಷ, ಒಂದು ನ್ಯಾಷನಲ್ ಪಕ್ಷ ನಿಮ್ಮನ್ನು ನಾವು ಡೋರ್ ಓಪನ್ ಮಾಡಿ ಕರೀತಾರೆ. ಯಾವುದೇ ಪಕ್ಷ, ಮೊದಲನೇ ಪಕ್ಷ ಅದು ಯಾವುದಂತ ನೋಡಬೇಡಿ, ಅದು ಯಾವುದು ಆ ಪಕ್ಷ ಇದು ನೋಡ್ಬೇಡಿ. ದೇವ್ರು ನಿಮ್ಗೆ ಯಾವ ಡೋರ್ ಓಪನ್ ಮಾಡ್ತಾರೋ ಅದರೊಳಗಡೆ ಹೋಗ್ಬೇಡಿ. ಇದು ದೇವ್ರು ನಿಮ್ಗೆ ಕೊಡ್ತಿರೋಂಥ ಪ್ರವಾದನೆ. ಅಲ್ಲಿ ಹೋಗಿ ಅಲ್ಲಿ ನಿಂತ್ಕೊಳ್ಳಿ. ಖಂಡಿತ ದೇವರು ಅಲ್ಲೇ ನಿಂತು ನಿಮ್ಮನ್ನೆಲ್ಲ ಅಭಿಷೇಕ ಮಾಡಿ ನಿಮ್ಮ ಮೂಲಕ ನೀವು ಇಷ್ಟಪಡೋ ಜನಗಳನ್ನು ನಿಮ್ಮ ಮೂಲಕ ಅದನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಹಲ್ಲೆಲೂಯಾ. ಚರ್ಚ್ ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಎಲ್ಲರ ರೀತಿ ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಓ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ಎಲ್ಲ ಸಾಧ್ಯವೇ. ಓ ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಎಲ್ಲವೂ ಸಾಧ್ಯ ಕರ್ತನೆ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಏನಾದರೂ ನೀನೆ ಮಾಡಿ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಓ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. 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 ಕರಗಳ ಮೇಲೆ ಕೆತ್ತಿ ಚರ್ಚ್ ಇವರ ಮೇಲೆ ನಿಮ್ಮ ಕರಗಳನ್ನು ಚಾಚಿ ಹೇಳ್ರಿ, ಏಸಪ್ಪ ಬಲವಾಗಿ ಮಗನನ್ನು ಉಪಯೋಗ ಮಾಡು. ಸಭೆಯ ಮಕ್ಕಳಾಗಿ ನಾವು ಇವರನ್ನು ಬ್ಲೆಸ್ ಮಾಡ್ತಾ ಇದ್ದೇವೆ, ಇವರನ್ನ ನೈಟಿಂಗ್ನಲ್ಲಿ ನಡೆಸ್ತಾ ಇದ್ದೇವೆ. ನಿನ್ನ ಅಭಿಷೇಕವನ್ನು ಇವರ ಮೇಲೆ ರಿಲೀಸ್ ಮಾಡ್ತಾ ಇದ್ದೇವೆ.
ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹೋಲಿ ಗೋಸ್ಟ್, ಏನೆಲ್ಲ ಇವರ ಬಗ್ಗೆ ನನಗೆ ತೋರಿಸಿದೆಯೋ, ಏನಕ್ಕೋಸ್ಕರ ಸಾಮುವೇಲನನ್ನು ದಾನಿಯೇಲನ ಹತ್ರ ಕಳಿಸಿಕೊಟ್ಟಿಯೋ, ಅದೇ ರೀತಿ ಇವನ ಮೇಲೆ ಆ ರಾಜನ ಅಭಿಷೇಕವನ್ನು ಸುರಿಸ್ತಾ ಇದ್ದೀನಿ ಕರ್ತನೆ. ಇದೇಗಾಯಿತು, ಇದೇಗಾಯಿತು, ಕರ್ತನಿಂದಲೇ ಆಯಿತು, ಕರ್ತನಿಂದಲೇ ಆಯಿತು. ನೀನು ಏನಾದರೂ ಮಾಡಿ ಅವರ ಜೀವಿತವನ್ನು ಬದಲಾಯಿಸ್ತಿ ಕರ್ತನೆ, ಅವರ ಪೊಸಿಷನ್ ಬದಲಾಯಿಸ್ತಿ. ನಿನ್ನ ಅಭಿಷೇಕ ಕತ್ತೆ ಕಾಯುತ್ತಿದ್ದ ಸೌಲನನ್ನು ಅರಸನಾಗಿ ಮಾಡಿದಲ್ಲಿ, ಕುರಿ ಕಾಯುತ್ತಿದ್ದ ದಾವೀದನನ್ನು ಅರಸನಾಗಿ ಮಾಡಿದಲ್ಲಿ, ಕ್ರಿಸ್ತನನ್ನೇ ಧರಿಸಿಕೊಂಡ ಈ ಮಗನನ್ನು ನೀನು ಏನು ಮಾಡಬಲ್ಲೆ? ಲಶ್ಯತರಲರಿಕರಬ. ದೇವರಾತ್ಮನ ಏನು ಹೇಳ್ತಾನೆ ಅಂದರೆ, ಮಗನೇ, ಅಭಿಷೇಕದ ಅರಸನ ಅಭಿಷೇಕ ಇಲ್ಲದಿರುವಾಗಲೇ ನೀನು ಸಿಂಹಗಳನ್ನು ಓತಗಳನ್ನು ಓಡಿಸಿದೀಯ, ತೋಳಗಳನ್ನು ಸೀಳಿದೀಯ. ಈಗ ರಾಜನ ಅಭಿಷೇಕ ಗೊಲಿಯತನನ್ನು ಒಂದೇ ಕಲ್ಲಿನಲ್ಲಿ ಉರುಳಿಸುವ ಅಭಿಷೇಕ, ವೈರಿಯ ಎಲ್ಲ 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 ಬಲವನ್ನು ಮುರಿಯುವ ಅಭಿಷೇಕ. ಹೋಲಿ ಗೋಸ್ಟ್, ಯೇಸು ಕ್ರಿಸ್ತನ ಹೆಸರಿನಲ್ಲಿ ರಾಜನ ಅಭಿಷೇಕವನ್ನು ರಿಲೀಸ್ ಮಾಡ್ತಾ ಇದ್ದೇನೆ. are releasing your anointing, Holy Spirit. ಕಶತ್ರಲರಕರ ಅರಿಂಬ್ರ ಬಿಬೂರು ತುರುಬಿತರ. ದೇವರ ಬಲವಾದ ಶಕ್ತಿ ನಿಮ್ಮ ಮೇಲೆ ಬರ್ತದೆ ಬ್ರದರ್. ಒಂದು ಬೆಂಕಿಯ ಒಂದು ಒಂದು ಅನುಭವ ನನ್ನ ಕೈಯಲ್ಲಿ ಅನುಭವಿಸ್ತಾರೆ, ನಾನು ನೋಡ್ತಾ ಇದ್ದೇನೆ. ಒಂದು ಬೆಂಕಿ, ಒಂದು ಈಟಾದ ಬೆಂಕಿ. ಆ ಕಂದ್ರಿ ಮಿಶಿತ್ರಲರವ. ಹೋಲಿ ಗೋಸ್ಟ್, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇವರನ್ನು ಅಭಿಷೇಕ ಮಾಡ್ತಾ ಇದ್ದೀನಿ ಕರ್ತನೆ. ಯಾವ ರೀತಿ ಯೇಸುವಿನ ಮೇಲೆ ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿ ಯೇಸುವನ್ನು ಕರ್ತನೆ ಅದ್ಭುತಗಳ ಮೂಲಕ ಸೂಚಕಗಳ ಮೂಲಕ ಬಿಡುಗಡೆ ಮಾಡಿದರು, ಯಾವ ರೀತಿ ದಾವೀದನ ಮೇಲೆ ಅಭಿಷೇಕಿಸಿ ಅರಸನಾಗಿ ಮಾಡಿದರು, ಈ ಅಭಿಷೇಕ ಮಗನ ಜೀವಿತದಲ್ಲಿ ಈಗಿನಿಂದ ಈ ಸಮಯದಿಂದ ನೆಕ್ಸ್ಟ್ ಲೆವೆಲ್ ನಾನು ಘೋಷಿಸ್ತೇನೆ. ಎಲ್ಲ ಸಂಘಟನೆಗಳು ಇವರ ಬಳಿಗೆ ಬಂದು ಸೇರುವಂತೆ. ಯಾವಾಗ ದಾವೀದನ ಅಭಿಷೇಕ ದಾವೀದ ಮೇಲೆ ಬಂತು, ಬಡವರು, ದಿಕ್ಕಿಲ್ಲದವರು, ಸಾಲದಲ್ಲಿರುವವರು, ಸಮಸ್ಯೆಯವರೆಲ್ಲರೂ ಬಂದು ಅವನನ್ನು ಸೇರಿಕೊಂಡ್ರು. ಅದೇ ರೀತಿ ದೇವರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು, ಶ್ರೀಮಂತರುಗಳನ್ನು, ಕಂಪನಿಗಳನ್ನು, ಓಕಮ ಶಕರಲ ರಥರ ಮಿಯಾರಬ, ಹಣಕಾಸುಳ್ಳವರನ್ನು, ಬಲವಾದ ಜನಾಂಗವನ್ನು, ದೊಡ್ಡ ದೊಡ್ಡ ಪಕ್ಷಗಳನ್ನು ನಿಮ್ಮ ಬಳಿಗೆ ದೇವರು ಕರೆದುಕೊಂಡು ಬರ್ತಾರೆ. ಯಾವೆಲ್ಲ ಮೀಡಿಯಾಗಳು ನಿಮಗೆ ವಿರುದ್ಧವಾಗಿ ಮಾತಾಡುತ್ತೋ ಎಲ್ಲ ಮೀಡಿಯಾಗಳು ನಿಮಗೆ ನಿಮ್ಮ ಪರವಾಗಿ ಮಾತಾಡುವಂತೆ ಕರ್ತನು ಮಾಡ್ತಾನೆ. ಹೋಲಿ ಗೋಸ್ಟ್, ಇವರ ಬಲ ಅಲ್ಲ, ಇವರ ಜ್ಞಾನ ಅಲ್ಲ, ನಿನ್ನ ಅಭಿಷೇಕ ಇವರ ಜೀವಿತದಲ್ಲಿ ಕಾರ್ಯ ಮಾಡಲಿ. ನಿನ್ನ ವಾಕ್ಯ ಹೇಳ್ತದೆ, ನಿನ್ನ ಅಭಿಷೇಕ ಟೀಚ್ ಮಾಡ್ತದೆ ಅಂತೇಳಿ, ಬೋಧಿಸ್ತದೆ ಎಂಬುದಾಗಿ. ಈ ನಿನ್ನ ಅಭಿಷೇಕ ಯಾವ ರೀತಿ ಒಂದು ರಾಜಕೀಯ ಮಾಡಬೇಕು, ಯಾವ ರೀತಿ ಪೊಲಿಟಿಕಲ್ ನಡಿಬೇಕು, ಯಾವ ರೀತಿ ಜನಗಳಿಗೆ ಹೆಲ್ಪ್ ಮಾಡಬೇಕು, ಎಲ್ಲವನ್ನ ನಿನ್ನ ರಾಜ್ಯದಲ್ಲಿ ನಿನ್ನ ಮಕ್ಕಳಿಗೆ, ನಿನ್ನ ಸೇವಕರಿಗೆ, ಸಭೆಗೆ ಯಾವ ರೀತಿ ಪ್ರಯೋಜನ ಆಗಿರಬೇಕು, ಎಲ್ಲವನ್ನ ಈ ನಿನ್ನ ಅಭಿಷೇಕ ಮಾಡಲಿ ಅಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಫಾದರ್ನ ಡಿಕ್ಲೇರ್ ಮಾಡ್ತಾ ಇದ್ದೀನಿ ರಾಜ. ಇನ್ ಜೀಸಸ್ ನೇಮ್ ಫಾದರ್. ಎಲ್ಲರೂ ಗಟ್ಟಿಯಾಗಿ ಆಮೇನ್, ಆಮೇನ್, ಆಮೇನ್. ದೇವರು ಈ ದಿನ ನಿಮಗೋಸ್ಕರ ಇಡಲ್ಪಟ್ಟ ದಿನ ಬ್ರದರ್. ಯಾವ ದಿನವನ್ನ ನೀವು ಕನಸು ಕಂಡಿದ್ರಿ, ಯಾವ ದಿನಕ್ಕೋಸ್ಕರ ಎದುರು ನೋಡ್ತಾ ಇದ್ರಿ, ಯಾವ ಕನಸುಗಳು ನಿಮ್ಮ ಜೀವಿತದಲ್ಲಿ ಈಗಾಗಬೇಕು ಆಗಾಗಬೇಕು ಅಂತ ಹೇಳ್ತಾ ಇದ್ರಿ, ಈಗ ಅದು ಆಕ್ಟಿವ್ ಆಯಿತು. ಫಾದರ್, ಪವಿತ್ರಾತ್ಮನು ಕರ್ತನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಅಭಿಷೇಕದ ಮೂಲಕ ಇವರ ಜೀವಿತದಲ್ಲಿ ನಡೆಸಲಿ ಎಂಬುದಾಗಿ ನಾನು ಘೋಷಿಸ್ತೇನೆ. ಅವರೇ ನಡೆಸಲಿ, ಅವರೇ ಕಟ್ಟಲಿ, ಅವರೇ ಎಲ್ಲವನ್ನು ಮಾಡಲಿ ಕರ್ತನೆ. ಇವರ ಮೂಲಕ ತಂದೆಯಾದ ದೇವರೇ ನಿನಗೆ ಮಹಿಮೆ ಉಂಟಾಗಲಿ. ಇನ್ ಜೀಸಸ್ ನೇಮ್ ಫಾದರ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರಗಳ ತಟ್ಟನ ಪ್ರಿಯರ, ಎಲ್ಲರ ಕರಗಳ ತಟ. ಬ್ರದರ್ ರಾಬರ್ಟ್ ಎಂಬುದಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ಇವರನ್ನು ನೆನಪು ಮಾಡ್ಕೊಳ್ರಿ, ಇವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನೋಡ್ರಿ ಇವರನ್ನ, ಈಗ ಇದೇ ನೆಕ್ಸ್ಟ್ ವರ್ಷ ಇವರನ್ನು ನೋಡ್ತೀರಾ. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ ಬಂದು ಇದೇ ಜಾಗದಲ್ಲಿ ಟೆಸ್ಟ್ ಮನಿನ, ಆಶ್ಚರ್ಯಕರವಾಗಿರ್ತದೆ ನಿಮಗೆ. ಹಲ್ಲೆಲೂಯಾ. ಖಂಡಿತ ದೇವರು ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತಾರೆ ಬ್ರದರ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.